ಕನ್ನಡ ಪಿಕ್ಚರ್ ಅರ್ಪಿಸುವ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ 29 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗಷ್ಟೇ ಕನ್ನಡ ಪಿಕ್ಚರ್ನ ತಂಡದವರು ನಾವೆಲ್ಲರೂ ಸೇರಿ ಜನವರಿ 20ಕ್ಕೆ ಸ್ಯಾಂಡಲ್ವುಡ್ ಸಲಗ ಭೀಮಾ ವಿಜಯ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಕುಂಬಾರನಹಳ್ಳಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜನವರಿ 19ರ ಮಧ್ಯರಾತ್ರಿಯಿಂದಲೇ ಅತ್ಯಂತ ದೊಡ್ಡ ಮಟ್ಟದ ಜನ ಅಲ್ಲಿ ಸೇರಿದ್ರು. ವಿಜಯ್ ಕುಮಾರ್ ಅವರಿಗೆ ಪ್ರೀತಿ ಹಾಗೂ ಅವರ ಗೌರವಗಳನ್ನು ನೀಡೋರ ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಇದರ ಜೊತೆಗೆ ವಿಜಯ್ ಕುಮಾರ್ ಅವರು ಅವತ್ತು ರಾತ್ರಿ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಇನ್ನು ಮುಂದೆ ನನಗೆ ಯಾರು ವಿಜಿ ಅನ್ಬೇಡಿ, ವಿಜಯ್ ಕುಮಾರ್ ಅನ್ನಿ ಅಂತಂದರು. ಅದು ಸಲಗದ ಮೂಲಕ ಚಾಲ್ತಿಯಲ್ಲಿರುವಂಥ ಹೆಸರು. ಯಾಕೆಂದರೆ ವಿಜಯ್ ಕುಮಾರ್ ಅವರ ತಾಯಿಯವರ ಆಸೆಯಂತೆ ವಿಜಿ ಬೇಡ ವಿಜಯ್ ಕುಮಾರ್ ಆಗಿ ಇನ್ನೂ ಮುಂದುವರಿತಾರೆ. ಇನ್ನು ಭೀಮಾ ವಿಜಯ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದಷ್ಟು ವಿಷಯಗಳು ಅಲ್ಲಿ ಓಪನ್ ಆದವು. ಅಂದರೆ ವಿಜಯ್ ಅವರು ಇಂಡಸ್ಟ್ರಿಗೆ ಬಂದು 30 ವರ್ಷ ಮೇಲಾಯಿತು. ಜೊತೆ 20 ವರ್ಷಗಳ ಹಿಂದೆ ಆ್ಯಕ್ಟಿಂಗನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ. ಅದರ ಜೊತೆಗೆ 2006 ಮತ್ತು 2007ರ ಮಧ್ಯೆ ಬಂದಂತಹ ದುನಿಯಾ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ವಿಜಯ್ ಕುಮಾರ್ ಅವರು ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾರೆ. ಅದರ ಹಿಂದೆ ಬಹಳಷ್ಟು ಸೀರಿಯಲ್ಸ್ಗಳು ಹಾಗೂ ಸಿನಿಮಾಗಳಲ್ಲಿ ಸಹ ಕಲಾವಿದರಾಗಿ ಆ್ಯಕ್ಟ್ ಮಾಡಿದಂತಹ ವಿಜಯ್ ಕುಮಾರ್ ಅವರಿಗೆ ಬ್ರೇಕ್ ಕೊಟ್ಟಂಥ ಸಿನಿಮಾ ದೆರ್ ಈಸ್ ನೋ ಡೌಟ್ ದುನಿಯಾ ಸಿನಿಮಾ. ತಮ್ಮ 50ನೇ ವರ್ಷದ ಹುಟ್ಟುಹಬ್ಬದ ದಿನದಂದು ಅಭಿಮಾನಿಗಳ ಜೊತೆಗೆ ಊಟ ಮಾಡಬೇಕು ಅನ್ನುವಂತಹ ಆಸೆಯೊಂದಿಗೆ ಕುಂಬಾರನಹಳ್ಳಿಯಲ್ಲಿ ದೊಡ್ಡ ಮಟ್ಟದ ಸಂಭ್ರಮವನ್ನು ಆಚರಿಸಿಕೊಂಡಂತಹ ವಿಜಯ್ ಕುಮಾರ್ ಅವರು ತಮ್ಮ ತಾಯಿ ತಂದೆಯವರ ಪುತ್ಥಳಿಯ ಮುಂದೆ, ಅಂದರೆ ಆ ಸಮಾಧಿಯ ಮುಂದ್ಗಡೆನೇ ಅವರು ಕೇಕನ್ನು ಕಟ್ ಮಾಡ್ತಾರೆ. ಜೊತೆಗೆ ಅಭಿಮಾನಿಗಳ ಜೊತೆಗೆ ಒಂದು ಸಂಭ್ರಮವನ್ನು ಪಡ್ತಾರೆ. ಇದರ ಜೊತೆಗೆ ವಿಜಯ್ ಕುಮಾರ್ ಅವರು ತಮ್ಮ ಮುಂದಿನ ಸಿನಿಮಾ ಜಡೇಶ್ ಕುಮಾರ್ ಹಂಪಿಯವ್ರ ಜೊತೆ ಮಾಡ್ತೀನಿ ಅಂತ ಇದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಇದೆಲ್ಲವೂ ಮುಗಿದೋಗುತ್ತೆ. ನಮ್ಮ ಕನ್ನಡ ಪಿಕ್ಚರ್ಗೆ ವಿಶೇಷವಾಗಿ ಭೀಮಾ ಚಿತ್ರದ ನಿರ್ಮಾಪಕರಾದಂತಹ ಜಗದೀಶ್ ಅವರು ಸಿಕ್ಕಾಗ ಅವ್ರು ಹೇಳ್ತಾರೆ, ವಿಜಯ್ ಕುಮಾರ್ 29 ಸಿನಿಮಾದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅಂತಂದಾಗ ಅವ್ರು ಹೇಳಿದಂತಹ ಮಾತು, ವಿಜಯ್ ಕುಮಾರ್ ಅವ್ರ ಜೊತೆಗೆ ಮಗಳು ಮೋನಿಕಾ ಕೂಡ ಆ್ಯಕ್ಟ್ ಮಾಡ್ತಾಳೆ. ಇದು ಒಂದು ಹಂತದ ಸುದ್ದಿ. ಇದರ ಜೊತೆಗೆ ಇನ್ನೆಲ್ಲ ಯಾರೆಲ್ಲ ಇರ್ತಾರೆ ಅಂತಂದಾಗ ಅವರು ಕೊಟ್ಟಂತಹ ಒಂದು ಕ್ಲೂ ಏನಂತಂದರೆ, ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ವಿಜಯ್ ಕುಮಾರ್ ಜೊತೆ ಇರ್ತಾರೆ ಅಂತ ಹೇಳಿದರು. ಇದು ಕುತೂಹಲಕ್ಕೆ ಕಾರಣವಾಗಿದೆ. ಆ ಸೂಪರ್ ಸ್ಟಾರ್ ಯಾರು ದುನಿಯಾ ವಿಜಯ್ ಕುಮಾರ್ ಅವರ ಜೊತೆಗೆ ಆ್ಯಕ್ಟ್ ಮಾಡ್ತಾರೆ? ಈ ಒಂದು ಸಸ್ಪೆನ್ಸನ್ನು ಜಗದೀಶ್ ಅವರು ಬಿಟ್ಟುಕೊಟ್ಟಿಲ್ಲ. ಆದರೆ ಸಾಮಾನ್ಯವಾಗಿ ನಾವು ಪ್ರೇಕ್ಷಕರ ಜೊತೆ ಮಾತಾಡುವಾಗ ಎಲ್ಲರೂ ಮಾತಾಡ್ತಿರ್ತಾರೆ, ವಿಜಯ್ ಕುಮಾರ್ ಅವ್ರ ಜೊತೆಗೆ ಈ ಒಬ್ಬ ನಟ ಆ್ಯಕ್ಟ್ ಮಾಡಬೇಕು, ಅದು ಗೆಸ್ಟ್ ಅಪಿಯರೆನ್ಸ್ ಆಗಿರೋ ಸರಿ ಅಥವಾ ಥ್ರೋಟ್ ಸಿನಿಮಾ ಇದ್ರೂ ಸರಿ. ಈ ಎಲ್ಲ ಒಂದಷ್ಟು ಸಸ್ಪೆನ್ಸ್ ವಿಚಾರಗಳಿಗೆ ಸದ್ಯದಲ್ಲಿಯೇ ಜಗದೀಶ್ ಅವರು ಹಾಗೂ ವಿಜಯ್ ಕುಮಾರ್ ಅವರು ಜೊತೆಗೆ ಇಡೀ ಚಿತ್ರತಂಡ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಹಾಗಿದ್ರೆ ವಿಜಯ್ ಕುಮಾರ್ ಅವರ 29ನೇ ಸಿನಿಮಾದಲ್ಲಿ ವಿಜಯ್ ಕುಮಾರ್ ಅವರ ಜೊತೆಗೆ ಮಗಳು ಮೋನಿಕಾ ಹಾಗೂ ಕನ್ನಡದ ಯಾವ ಸೂಪರ್ ಸ್ಟಾರ್ ಆ್ಯಕ್ಟ್ ಮಾಡ್ತಾರೆ ಅನ್ನುವಂತಹ ಕುತೂಹಲವನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೀವಿ. ಇನ್ನಷ್ಟು ಸಿನಿಮಾ ಸುದ್ದಿಗಳಿಗೆ ನೋಡ್ತೀರಿ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಸೋ ಮಚ್.